ದೇವದುರ್ಗ ತಾಲೂಕಿನ ಸುಂಕೇಶ್ವರ ಆಳ ಗ್ರಾಮದ ಬಡನೊಂದ ರೈತ ಅಮರೇಶ ಅವರಿಗೆ ಪರಿಹಾರ ನೀಡಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧ್ಯಕ್ಷ ಶಿವಾರ್ಜುನ್ ನಾಯಕ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ಸುಂಕೇಶ್ವರಾಳ ಗ್ರಾಮದ ಶ್ರೀ ಅಮರೇಶ್ ನಾಯಕ್ ಬಸವರಾಜ್ ಸಾಕಿನ್ ಸುಂಕೇಶ್ವರಾಳ ಇವರು ದಿನಾಂಕ ಜನವರಿ 7, 2025ರಂದು ದೇವದುರ್ಗ ಪಟ್ಟಣದ ಬಸವೇಶ್ವರ ಕೃಷಿ ಸೇವಾ ಕೇಂದ್ರದಲ್ಲಿ US ಅಗ್ರಿ ಹೈಬ್ರಿಡ್ ಸಜ್ಜೆ ಬಿತ್ತನೆ ಬೀಜಗಳನ್ನು ಖರೀದಿಸಿದ್ದು, ಆ ಸಜ್ಜೆ ಬಿತ್ತನೆ ಬೀಜಗಳನ್ನು ತಮ್ಮ ಹೊಲಗಳಲ್ಲಿ ಬಿತ್ತನೆ ಮಾಡಿ 2 ತಿಂಗಳು ಕಳೆದರೂ ಕಳಪೆ ಬೀಜದ ಪರಿಣಾಮದಿಂದ ಬೆಳೆಯು ಸರಿಯಾಗಿ ಬೆಳೆದಿರುವುದಿಲ್ಲ. ಸದರಿ ರೈತರಿಗೆ ಈ ಕಳಪೆ ಬಿತ್ತನೆ ಬೀಜಗಳಿಂದ ಅನ್ಯಾಯ ಹಾಗೂ ನಷ್ಟ ಆಗಿರುವುದರಿಂದ ಮಾರಾಟ ಮಾಡಿದ ಅಂಗಡಿ ಹಾಗೂ ಕಂಪನಿಯವರು, ಸಂಬಂಧಪಟ್ಟ ಕಂಪನಿಯವರು ಮುಂದೆ ಈ ರೀತಿಯಾಗಿ ಯಾವುದೇ ರೈತರಿಗೆ ಕಳಪೆ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡದ ಹಾಗೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅನ್ಯಾಯಕ್ಕೊಳಗಾದ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡುತ್ತಿದ್ದೇವೆ. ಸದರಿ ವಿಷಯದ ಬಗ್ಗೆ ಯಾವುದೇ ಕ್ರಮ ಜರುಗಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿಯ ಮುಂದೆ ಉಗ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ಈ ಮೂಲಕ ಎಚ್ಚರಪಡಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಡಿ ಸತ್ಯಾರೆಡ್ಡಿ, ಉಪಾಧ್ಯಕ್ಷರಾದ ಸಂಗಮೇಶ ನಾಯಕ್, ನೊಂದ ರೈತ ಅಮರೇಶ್, ಕೃಷ್ಣಾರೆಡ್ಡಿ, ಹನುಮಂತಗೌಡ ಪಾಟೀಲ್, ಜಂಗ್ಲಿಪೀರ್, ನರಸಿಂಹ ನಾಯಕ, ಮಲ್ಲನಗೌಡ, ಇನ್ನು ಇತರೆ ರೈತ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.